ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಲೈಫ್ ಸ್ಟೈಲ್. ಇವತ್ತು ನಾವು ತುಳುನಾಡಿನ ಸ್ಪೆಷಲ್ ಆಟಿಯಲ್ಲಿ ಮಾಡುವಂಥ ಪತ್ರೊಡೆ ಗಸಿ ಹೇಗೆ ಮಾಡೋದಂತ ನೋಡೋಣ. ಎಲ್ಲರೂ ಮಾಡ್ತಾರೆ, ಆದರೆ ನಾನು ಮಾಡುವ ವಿಧಾನ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬ್ಲಾಗ್ ಸ್ಟಾರ್ಟ್ ಮಾಡುವ. ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಬಿಳಿ ದಂಟಿನ ಕೆಸುವಿನ ಎಲೆಗಳನ್ನು ತಗೊಳ್ತಾ ಇದ್ದೇನೆ. ಕೆಲವೊಬ್ಬರು ಕಪ್ಪು ದಂಟಿನ ಕೆಸುವಿನ ಎಲೆ ಕೂಡ ತಗೊಂಡು ಮಾಡ್ತಾರೆ. ಯಾವುದು ತುರಿಸುವುದಿಲ್ಲ ಅದನ್ನು ನೀವು ತಗೊಂಡು ಮಾಡ್ಬೋದು. ಒಮ್ಮೊಮ್ಮೆ ಅದು ಕಪ್ಪು ದಂಟಿಂದು ಕೂಡ ತುರಿಸುವುದಿಲ್ಲ, ಬಿಳಿದ್ದು ಕೂಡ ತುರಿಸುವುದಿಲ್ಲ. ಹಾಗೆ ನಿಮಗೆ ಯಾವುದು ಅನುಕೂಲ ಆಗ್ತದೋ ಅದನ್ನು ತಗೊಂಡು ಮಾಡಿ. ನೋಡಿ, ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ಮತ್ತು ಕುಚಲಕ್ಕಿ ಸಮ ಪ್ರಮಾಣದಲ್ಲಿ 2.5 ಕಪ್ ತಗೊಂಡಿದ್ದೇನೆ. ಇವಾಗ ಅದಕ್ಕೆ ಒಣಮೆಣಸು ಸ್ವಲ್ಪ, ಮತ್ತು ಕೊತ್ತಂಬರಿ ಬೀಜ, ಮತ್ತು ಜೀರಿಗೆ, ಮತ್ತು ಹುಳಿ ಕೂಡ ಅಗತ್ಯವಾಗಿ ಹಾಕಲೇಬೇಕು ಇದಕ್ಕೆ. ಯಾಕಂದರೆ ಕೆಲವು ಕೆಸುವಿನ ಎಲೆ ತುಂಬ ತುರಿಸ್ತದೆ, ಆವಾಗ ಇದು ಹುಳಿ ಹಾಕಿದರೆ ಕಡಿಮೆ ಆಗ್ತದೆ. ಹಾಗೆ ಇದನ್ನೆಲ್ಲ ಒಟ್ಟಿಗೆ ರುಬ್ಬಿಕೊಳ್ಳುವ. ನಾನಿಲ್ಲಿ ತೆಂಗಿನ ತುರಿ ಸೇರಿಸ್ತಾ ಇಲ್ಲ, ಯಾಕಂದರೆ ಕುಚಲಕ್ಕಿ ಹಾಕಿದ್ದೇನೆ, ಹಾಗಾಗಿ ಸಾಫ್ಟ್ ಆಗ್ತದೆ ಇದು. ಹಾಗೆ ಯಾರು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತೀರೋ ಅವರು ತೆಂಗಿನ ತುರಿ ಸೇರಿಸಿ ಮಾಡ್ಕೋಬೋದು. ಇವಾಗ ಈ ಕೆಸುವಿನ ಎಲೆಗಳನ್ನು ಕಟ್ ಮಾಡುವ. ನಮ್ಮ ತುಳುನಾಡಿನಲ್ಲಿ ಹೆಚ್ಚಾಗಿ ಆಟಿ ತಿಂಗಳಲ್ಲಿ ಮಾಡುವ ತಿನಿಸಿದು. ಎಲ್ಲರೂ ಮಾಡ್ತಾರೆ, ಹಾಗೆ ಇದು ಎಲ್ರಿಗೂ ಕೂಡ ಇಷ್ಟ ಕೂಡ ಆಗ್ತದೆ. ಹಾಗೆ ಒಳ್ಳೆ ರುಚಿಯಾಗಿಯೂ ಇರ್ತದೆ. ಹಾಗೆ ಆಟಿ ತಿಂಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹೆಚ್ಚಾಗಿ ಮಾಡುವಂತಹ ಒಂದು ರುಚಿಕರವಾದ ತಿನಿಸಿದು. ನೋಡಿ, ಕಟ್ ಮಾಡಿ ಆಯಿತು. ಇವಾಗ ಇದನ್ನು ನಾವು ರುಬ್ಬಿಕೊಂಡಂತಹ ಈ ಅಕ್ಕಿ ಹಿಟ್ಟಿಗೆ ಸೇರಿಸುವ. ಇದನ್ನು ನಾನು ರುಬ್ಬುವಾಗ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಇನ್ನು ಆಮೇಲೆ ಗಸಿ ಮಾಡುವಾಗ ಅದಕ್ಕೆ ಕೂಡ ಉಪ್ಪು ಹಾಕಲಿಕ್ಕಿದೆ, ಹಾಗಾಗಿ ನೋಡ್ಕೊಂಡು ಹಾಕಿ. ಇದಕ್ಕೆ ನಾನಿಲ್ಲಿ ಸಾಗುವಾನಿ ಎಲೆಗಳನ್ನು ತಗೊಂಡಿದ್ದೇನೆ. ಕೆಲವೊಬ್ಬರು ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ. ಹಾಗೇನೂ ಕೂಡ ನಾವು ಕೈಯಲ್ಲಿ ಕಡುಬು ರೀತಿ ಮಾಡಿ ಇಟ್ಟು ಆಮೇಲೆ ಕಟ್ ಮಾಡಿ ಕೂಡ ಮಾಡಬಹುದು. ನಿಮಗೆ ಇಂಥ ಎಲೆಗಳು ಸಿಕ್ಕಿದರೆ ಇದರಲ್ಲೇ ಮಾಡಿದರೆ ಒಳ್ಳೆಯದಾಗ್ತದೆ. ಇವಾಗ ಇದನ್ನು ಬೇಯಲಿಕ್ಕಿಡೋಣ. ನೋಡಿ, ಇವಾಗ ಬೆಂದಾಗಿದೆ. ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಣಮೆಣಸು ಹಾಕಿ ಹುರಿದುಕೊಳ್ಳುವ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕುವ ಇದಕ್ಕೆ. ಹಾಗೆ 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳುವ. 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳುವ. ಚೆನ್ನಾಗಿ ಹುರಿದುಕೊಳ್ಳುವ.
2 ಎಸಳು ಕರಿಬೇವು. ಇದಾಗಿದೆ. ಇವಾಗ ನಾನಿಲ್ಲಿ ಅರ್ಧ ಹೋಳು ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನು ಅದಕ್ಕೆ ಸೇರಿಸುವ. ಹಾಗೆ ಇದಕ್ಕೆ ರುಬ್ಬಿಕೊಳ್ಳುವ ಮೊದಲು ಒಂದು ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ 2-3 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಸಣ್ಣ ಹುಳಿ ಅದಕ್ಕೂ ಹಾಕಿದ್ದೇವೆ. ಇದಕ್ಕೂ ಸ್ವಲ್ಪ ಸಾಕು. ಸ್ವಲ್ಪ ಹುಳಿ ಹಾಕಿ ಇದನ್ನು ಪೇಸ್ಟ್ ಮಾಡುವ. ಪತ್ರೊಡೆಯನ್ನು ಬೇರೆ ಬೇರೆ ವಿಧಾನದಲ್ಲೆಲ್ಲ ಮಾಡ್ತಾರೆ. ಹಾಗೆ ಇದನ್ನು ಕಟ್ ಮಾಡಿ ಎಲ್ಲ, ಅಂದರೆ 3-4 ಎಲೆ ಇಟ್ಟು ಅದರ ಮೇಲೆ ನಾವು ರುಬ್ಬಿಕೊಂಡ ಮಸಾಲೆಯನ್ನು ಸವರಿ ಎಲ್ಲ ಅದನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಕರಿದು ಕೂಡ ತಿಂತಾರೆ, ಮತ್ತು ಒಗ್ಗರಣೆ ಕೂಡ ಹಾಕಿ ತಿಂತಾರೆ. ಆ ರೀತಿ ಕೂಡ ಮಾಡ್ಬೋದು. ನಾನು ಮಾತ್ರ ಇಲ್ಲಿ ಪತ್ರೊಡೆ ಗಸಿ ಮಾಡ್ತಾಯಿದ್ದೇನೆ. ಇದು ಕೂಡ ತುಂಬ ರುಚಿಯಾಗಿರ್ತದೆ. ನೋಡಿ, ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳುವ. ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿ, ಆಮೇಲೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಮಾಡುವ. ಇವಾಗ ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಸೇರಿಸಿಕೊಳ್ಳುವ. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಫ್ರೈ ಆಗಿದೆ ಇದು. ಇದಕ್ಕೆ ನಾವು ಅರೆದಿಟ್ಕೊಂಡಂಥ ಮಸಾಲವನ್ನು ಸೇರಿಸಿಕೊಳ್ಳುವ. ಹದ ಮಾಡಿಕೊಳ್ಳುವ. ಇದನ್ನು ನೀರು ಹಾಕಿ ಸ್ವಲ್ಪ. ನೋಡಿ, ಇಷ್ಟು ಹದ ಆದರೆ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವ. ಅದಕ್ಕೂ ಉಪ್ಪು ಹಾಕಿಕೊಂಡಿದ್ದೇನೆ, ಆದ್ದರಿಂದ ಆಮೇಲೆ ನೋಡ್ಕೊಂಡು ಹಾಕಿದರೆ ಆಯಿತು. ನೋಡಿ, ಇವಾಗ ಕುದೀತಾ ಉಂಟು. ಇವಾಗ ನಾವು ಕಟ್ ಮಾಡಿಕೊಂಡಂತಹ ಪತ್ರೊಡೆಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಸ್ವಲ್ಪ ಸಿಹಿ ಬೇಕು ಇಷ್ಟ ಅನ್ನುವರು ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನೆಲ್ಲಿ ಸೇರಿಸ್ತಾ ಇಲ್ಲ. ಇದು ಸ್ವಲ್ಪ ಹೊತ್ತು ಕುದೀಲಿ. ನೋಡಿ, ಇವಾಗ ಆಗಿದೆ. ರುಚಿಯಾದ ಪತ್ರೊಡೆ ಗಸಿ ರೆಡಿಯಾಗಿದೆ. ನನ್ನ ಇಂದಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಟೇಕ್ ಕೇರ್.